ಸೆಲೆಬ್ರಿಟಿ ಟಾಕ್ಸ್ ಅಂತ ಹೇಳಿದ್ರೆ ಒಬ್ರು ಸೆಲೆಬ್ರಿಟಿ ಇರಲೇಬೇಕು. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷ ಸೆಲೆಬ್ರಿಟಿ. ಇವರು ಭರತನಾಟ್ಯಂ ಕಲಾವಿದೆ. ನಿಜಕ್ಕೂ ಕೂಡ ನಮ್ಮ ದೇಶದ ಪತಾಕೆ ಹಾಗೆ ನಮ್ಮ ರಾಜ್ಯದ ಭಾಷೆಯನ್ನ ಬೇರೆ ದೇಶಕ್ಕೆ ಹಾರಿಸ್ತವ್ರು ಇವರು. ಹಾಗೆ ಕಿರಿತರೆ ಹಾಗೆ ಹಿರಿತರೆಯಲ್ಲಿ ಇವರದೇ ಪ್ರತಿಭೆಯಿಂದ ಗುರುತಿಸ್ಕೊಂಡವರು. ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಒಳ್ಳೆ ವಾಗ್ಮಿ ಕೂಡ ಹೌದು, ಹಾಗೆ ಮೋಟಿವೇಶನಲ್ ಸ್ಪೀಕರ್ ಕೂಡ ಹೌದು, ಹಾಗೆ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಕೂಡ ಹೌದು. ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಯಾರು ಈ ವಿಶೇಷ ಅತಿಥಿ ಅಂತ. ಎಸ್, ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಯಮುನಾ ಶ್ರೀನಿಧಿ ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ, ತುಂಬಾ ತುಂಬಾ ಧನ್ಯವಾದಗಳು. ನನ್ನ ಪರಿಚಯವನ್ನ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ. ಸೊ ಥ್ಯಾಂಕ್ ಯು. ಸೊ ಹೇಗಿದ್ದೀರಾ, ಏನ್ ಮಾಡ್ತಾ ಇದ್ರಿ ಈಗ ಸದ್ಯಕ್ಕೆ? ತುಂಬಾ ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ಏನ್ ಮಾಡ್ತಾ ಇದ್ದೀನಿ, ಒಂದು ಸೀರಿಯಲ್ ನಡೀತಾ ಇದೆ, ಅವನು ಮತ್ತೆ ಶ್ರಾವಣಿ, ಆ ಧಾರಾವಾಹಿನಲ್ಲಿ ಮಾಡ್ತಾ ಇದ್ದೀನಿ. ಸಿನಿಮಾಗಳಲ್ಲಿ ಒಂದು 3 ಸಿನಿಮಾ ನಡೀತಾ ಇದೆ ಇವಾಗ. ಪ್ರೇಮ್ ಸರ್ KD ಅವರು ಮುಗ್ದಿದೆ, ಇನ್ನು 3 ನಡೀತಾ ಇದೆ. ಮತ್ತೆ ನಾನು ಎಂದಿನಂತೆ ಭರತನಾಟ್ಯ ತರಗತಿಗಳು ತಗೊಳ್ತೀನಿ. ನಾನು ಅಮೆರಿಕದಲ್ಲಿರೋ ಮಕ್ಕಳಿಗೆ ಆನ್ಲೈನ್ ಅಲ್ಲಿ ತರಗತಿಗಳು ತಗೊಳ್ತೀನಿ ಬೆಳಿಗ್ಗೆನೆ. ಸೊ ಅದು ಕೂಡ ನಡೀತಾ ಇದೆ. ಇನ್ನು ನನ್ನ ಮಗಳು ಇವಾಗ ಸೆಕೆಂಡ್ PUC, ಸೊ ಹಾಗಾಗಿ ಅವಳ ಜೊತೆಗೆ ಜಾಸ್ತಿ ಸಮಯ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ತುಂಬಾ ಬ್ಯುಸಿ ಆಗುವಂತೂ ಇದೆ. ಹಾಗೆ ನಾನು ನಡೆಸ್ತಾ ಇರುವಂತ ಈ ಗ್ರಾಮೀಣ ಮಕ್ಕಳಿಗೆ ಪಾಠ ಏನ್ ಹೇಳ್ಕೊಡ್ತೀನಿ ಅದು, ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಹೋಗಿ ಬರೋದು, ಇದೆಲ್ಲ ಕಾರ್ಯಕ್ರಮ ಖಂಡಿತವಾಗಿಯೂ. ಮೊದಲಿಗೆ ಮ್ಯಾಮ್, ಇವಾಗ ನೀವು ಈಗ ಬಣ್ಣ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದೆ ಭರತನಾಟ್ಯಂ ಇಂದ. ಅದು ನಿಮ್ಗೊಂಥರ ರೂಟ್ ಇದ್ದಂಗೆ ಅಂತಾನೆ ಹೇಳ್ಬಹುದು. ಏನ್ ಹೇಳ್ತೀರಾ, ಭರತನಾಟ್ಯಂ ಹೇಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅದಕ್ಕೆ ಹೆಂಗ್ ನೀವು ಎಂಟ್ರ್ ಆದ್ರಿ ಅಂತ ಹೇಳೋಣ. ದಯನ್ ಅವ್ರೆ, ನಾನ್ ನಂಬಿರೋ ಪ್ರಕಾರ ಯಾವ್ದೇ ಒಂದು ಕ್ಷೇತ್ರ ಆಗ್ಲಿ ಅಥವಾ ಯಾವ್ದೇ ಒಂದು ಏನೇ ಆದ್ರೂ ಅದು ನಿಮ್ಮನ್ನ ಹುಡುಕೊಂಡ್ ಬರುತ್ತೆ. ನಾವಾಗೆ ಅದನ್ನ ಹುಡುಕೊಳೋದು ಯಾವ್ದು ಸಿಗಲ್ಲ ನಮ್ಗೆ. ತುಂಬಾ ಚಿಕ್ಕ ವಯಸ್ಸಿನಲ್ಲಿರುವಾಗ ನನ್ನ ಶಾಲೆಯ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಏನ್ ಹೇಳ್ತೀವಿ, ಅವ್ರ ಮನೆಗೆ ಆಟ ಆಡಕ್ ಹೋಗ್ತಾ ಇದ್ದೆ. ಹೋಗುವಾಗ ಅವ್ರ ಮನೆ ಒಳಗಡೆಯಿಂದ ಶಬ್ದ ಬರೋದು, ತೈಯ ತೈ 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 ದಿದು ತೈ ಅಂತ ಈ ನಮ್ಮ ತಾಳ ಏನಿದೆ ಅದು ಬರೋದು. ನಾನು ಏನ್ ನಡೀತಾ ಇದೆ ಅಂತ ಕಿಟಕಿನಲ್ಲಿ ಕುತ್ಕೊಂಡು ನೋಡಕ್ ಶುರು ಮಾಡ್ದೆ. ಅಲ್ಲಿ ನೋಡ್ತಾ ಇದ್ದವಳು ಮನೆಗ್ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅದನ್ನ ನಮ್ಮ ತಂದೆಯವ್ರು ಗುರುತಿಸಿದ್ರು. ಇವ್ಳು ಎಲ್ಲೋ ನೋಡ್ಕೊಂಡ್ ಬರ್ತಾ ಇದ್ದಾಳೆ, ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಕೇಳಿದ್ರು, ಎಲ್ಲಿ ನೋಡ್ಕೊಂಡ್ ಬರ್ತಾ ಇದೆಯಾ ಅಂತ. ಈ ರೀತಿ ಹೇಳ್ದೆ. ಇವ್ರ ಮನೆಗೆ ಆಟ ಆಡಕ್ ಹೋದಾಗ ಅಲ್ಲಿ ಅವ್ರ ಅಜ್ಜಿ ಹೇಳ್ಕೊಡ್ತಾ ಇದ್ದಾರೆ. ಒಂದು ಕ್ಷಣನೂ ನಮ್ಮ ತಂದೆಯವರು ಕಾಯ್ಲಿಲ್ಲ, ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೇರ್ಸಿದ್ರು. ಆಮೇಲೆ ತುಂಬಾ ಪ್ರೋತ್ಸಾಹ ಕೊಟ್ರು ನಮ್ಮ ತಂದೆಯವರು. ಮೈಸೂರಿಗೆ, ನಾವು ಮೈಸೂರವರು, ನಾನ್ ಕಲ್ತಿದ್ದು ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ. ಅವರು ನನ್ನ ಫ್ರೆಂಡ್. ಎಲ್ಲೋ ಒಂದ್ ಕಡೆ ಓದಿದೆ, ಏಕೈಕ ವಿದ್ಯಾರ್ಥಿನಿ ಕೂಡ ನೀವೇ ಅಂತ ಕೂಡ ನಾನು. ಇಲ್ಲ, ಸುಮಾರು ಜನ ವಿದ್ಯಾರ್ಥಿನಿಯರಿದ್ದಾರೆ, ಸುಮಾರು ಜನ ಇದ್ದಾರೆ. ಸೊ ಅವ್ರ ಮೊಮ್ಮಗಳ ಮಗಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರು. ಸೊ ಪದ್ಮಭೂಷಣ ಡಾಕ್ಟರ್ ವೆಂಕಟಲಕ್ಷ್ಮಮ್ಮ ಅವರು ಆಸ್ಥಾನ ನರ್ತಕಿ ಕೂಡ ಆಗಿದ್ರು ಜಯಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ. ಸೊ ನಮ್ ತಂದೆಯವ್ರು ಕರ್ಕೊಂಡು ಹೋಗಿ ಅಲ್ಲಿ ಸೇರ್ಸಿದ್ರು ಅಷ್ಟೇ. ಅದಾದ್ಮೇಲೆ ಹಿಂದೆ ನೋಡುವಂತ ಪರಿಸ್ಥಿತಿ ಯಾವಾಗ್ಲೂ ಬರ್ಲೇ ಇಲ್ಲ. ಹಾಗಾಗಿ ಈ ವಿಚಾರ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ನಮ್ ತಂದೆಯವ್ರು ನೋಡಿ, ಇದು 30 ವರ್ಷದ ಹಿಂದೆ ನಡೆದಂತ ಕತೆ ಅಲ್ಲ, 35 ವರ್ಷದ ಹಿಂದೆ, 40 ವರ್ಷದ ಹಿಂದೆ ನಡೆದಂತ ಕತೆ. ಆವಾಗ್ಲೇ ನಮ್ ತಂದೆಯವರು ಓದ್ಲೇಬೇಕು, ಇದೆಲ್ಲ ಡಾನ್ಸ್ ಸೇರ್ಕೊಂಡ್ರೆ ಇವೆಲ್ಲ ಹೊರಟೋಗುತ್ತೆ, ಆತರ ಮೆಂಟಾಲಿಟಿ ಇರ್ಲಿಲ್ಲ. ನೋಡಿ ಈಗಿನ ಪೋಷಕರು ಹೇಗೆ ಅಂತಂದ್ರೆ, ಓದೋದೇ ಬಹಳ ಮುಖ್ಯ, ನೀವು ಅಕಾಡೆಮಿಕ್ಸ್ ಫಸ್ಟ್ ಮಾಡ್ಬೇಕು, ಇದೆಲ್ಲ ಆಮೇಲೆ ಇದ್ದಿದ್ದು ಅಂತ ಹೇಳ್ತಾರೆ. ಆದ್ರೆ ಮಕ್ಕಳ ಆಸಕ್ತಿಯನ್ನ ಗುರುತಿಸಿ ಅವ್ರು ಏನ್ ಮಾಡ್ಬೇಕು ಅಂತಿದಾರೋ ಅದನ್ನ ಮಾಡಿಸಿದಾಗ ಅವರು ಒಂದು ಗುರಿಯನ್ನ ಮುಟ್ತಾರೆ. ಸೊ ನನ್ನ ಜೀವನದಲ್ಲೂ ಅದೇ ರೀತಿ ಆಗಿದ್ದು. ಸೊ ನಮ್ಮ ತಂದೆಯವರು ಅವತ್ತು ನನಗೆ ಪ್ರೋತ್ಸಾಹ ಕೊಟ್ಟಿದ್ದು, ಅದರಲ್ಲೇ ಒಂದು ಜೀವನ ಕಟ್ಕೊಳ್ಳೋ ಅಂತ ಒಂದು